ಸ್ತೋತ್ರವಾಗಲಿ. ದೇವರು ನಿಮ್ಮ ಜೀವಿತವನ್ನ ಆಶೀರ್ವಾದ ಮಾಡಿ ಪ್ರತಿದಿನವೂ ಕಾದು ನಡೆಸುತ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರವಾಗಲಿ. ಈ ದಿನ ಒಂದು ವಿಶೇಷವಾದಂತಹ ದಿವಸವಾಗಿದೆ. ಅದು ಯಾವ ದಿವಸ ಅಂತಂದ್ರೆ ಕರ್ತನನ್ನ ಆರಾಧಿಸುವುದಕ್ಕೆ ಅವಕಾಶ ಸಿಗುವಂತ ದಿವಸ. ಅದು ಯಾವ ಸ್ಥಳದಲ್ಲಿ ಅಂದರೆ ಸಭೆಯಲ್ಲಿ, ಅಂದ್ರೆ ಸಭೆಯಾಗಿ ಕೂಡಿ ಬರುವಂತಹ ಈ ಒಂದು ದಿವಸವಾಗಿದೆ. ಈ ದಿವಸ ದೇವರು ಪುನರುತ್ಥಾನವಾಗಿದಂತ ದಿವಸ ಎಂಬುದಾಗಿ ಸೂಚಿಸಲ್ಪಡುತ್ತದೆ. ನೋಡ್ರಿ, ವಾಕ್ಯವನ್ನು ಓದ್ಕೊಳ್ಳೋಣ. ಈ ದಿವಸದ್ದು ಮತ್ತಾಯ 12ನೇ ಅಧ್ಯಾಯ 8ನೇ ವಚನದಲ್ಲಿ, ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ನೋಡ್ರಿ, ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯ ಕುಮಾರನು ದೇವರು. ಸಬ್ಬತ್ ಅಂದ್ರೆ ಭಾನುವಾರ, ಅಂದ್ರೆ ಆಗಿನ ಕಾಲದಲ್ಲಿ ಶನಿವಾರ ಅನ್ನುವಂಥದ್ದನ್ನ ಸಬ್ಬತ್ ಅಂತ ಕರೀತಾ ಇದ್ರು. ಆದ್ರೆ ಯಾವಾಗ ದೇವರು ಸಬ್ಬತ್ ದಿನ ಆದ ನಂತರ ಭಾನುವಾರದಲ್ಲಿ ಪುನರುತ್ಥಾನವಾದ್ರು, ಆಗ ಅಂದಿನಿಂದ ಭಾನುವಾರ ದಿವಸವನ್ನ ದೇವರನ್ನ ಘನಪಡಿಸಲಿಕ್ಕೆ ಎಂಬುದಾಗಿ ಆಯ್ಕೆ ಮಾಡಲ್ಪಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಇಂದು ಆತನು ಈ ಒಂದು ಭಾನುವಾರಕ್ಕೆ, ಈ ಒಂದು ದೇವರ ಆರಾಧನೆ ಮಾಡಲಿಕ್ಕೆ, ಈ ಒಂದು ಭಾನುವಾರದ ಸಬ್ಬತ್ ದಿನಕ್ಕೆ ದೇವರು ಒಡೆಯನಾಗಿದ್ದಾನೆ. ಅಂದರೆ ಈ ದಿವಸದಲ್ಲಿ ಅದ್ಭುತಗಳು ನಡೆಯಲ್ಪಡುತ್ತದೆ. ಈ ಮುಂದಿನ ವಾಕ್ಯವನ್ನ ನೀವು ಓದ್ಕೊಂಡು ಹೋಗೋದಾದ್ರೆ, ಆ ವಾಕ್ಯದಲ್ಲಿ ಹೇಳ್ತದೆ, ಒಬ್ಬ ವ್ಯಕ್ತಿಯನ್ನ ಗುಣಪಡಿಸುವಂತ ಕಾರ್ಯ ನಡೀತದೆ. ಮತ್ತು ಸಬ್ಬತ್ ದಿನಗಳಲ್ಲಿ ದೇವರು ಒಳ್ಳೆಯದನ್ನ ಮಾಡುವಾಗ ಅದಕ್ಕೆ ವಿರೋಧವಾಗಿರ್ತಾರೆ. ಅಂದರೆ ನಿನ್ನ ಜೀವಿತದಲ್ಲಿ ಸಭೆಗೆ ಬರಲಿಕ್ಕೆ ಹಲವಾರು ಒಂದು ಹೋರಾಟಗಳು, ಯುದ್ಧಗಳು, ಸಮಸ್ಯೆಗಳು ಜನರಿಂದ, ಕೆಲಸ ಕಾರ್ಯಗಳಿಂದ, ಕುಟುಂಬಗಳಿಂದ ಬಂದೇ ಬರ್ತದೆ. ಆದರೆ ನೀನು ಯಾವಾಗ ಅದನ್ನ ಜಯಿಸ್ತೀಯೋ, ಸಬ್ಬತ್ ದಿನಕ್ಕೆ ಒಡೆಯನಾಗಿರುವಂತ ಕರ್ತನು, ರಾಜ್ಯಾದಿ ರಾಜನು ನಮ್ಮನ್ನ ಎಲ್ಲಾ ವಿಷಯಗಳಲ್ಲೂ ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ. ಎಲ್ಲಾ ಬಂಧನಗಳನ್ನ ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ. ಎಷ್ಟೋ ಸಾರಿ ನಾವು ಸುಳ್ಳುಗಳನ್ನ ಹೇಳ್ತೀವಿ, ಎಷ್ಟೋ ಸಾರಿ ನಾವು ಮೋಸಗಳನ್ನ ಮಾಡ್ತೀವಿ, ಎಷ್ಟೋ ಸಾರಿ ನಾವು ಯಾಮಾರಿಸ್ತೀವಿ, ಕಪಟತನ ಎಲ್ಲವನ್ನ ಮಾಡ್ತೀವಿ. ಆದರೆ ಇವೆಲ್ಲವನ್ನ ಕ್ಷಮಿಸಲಿಕ್ಕೆ ಅದು ಒಬ್ಬನಿಂದ ಮಾತ್ರನೇ ಸಾಧ್ಯ. ಅದು ದೇವರಿಂದ, ಯೇಸು ಕ್ರಿಸ್ತನಿಂದ. ಅದನ್ನ ನಾವು ಕ್ಷಮಾಪಣೆ ನಾವು ದೇವರ ಆಲಯದಲ್ಲಿ ಕೇಳುವಾಗ ಇನ್ನೂ ಪರಿಪೂರ್ಣವಾಗಿ ದೇವರು ನಮ್ಮನ್ನ ಕ್ಷಮಿಸುವಂತನಾಗಿದ್ದಾನೆ. ನಾವು ದೇವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಗಳನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ಭಾನುವಾರಕ್ಕೆ ನೀನು ಒಡೆಯನಾಗಿದ್ಯಾ, ಅಧಿಕಾರಿ ಆಗಿದ್ಯಾ. ಇವತ್ತು ನನ್ನನ್ನ ಬಿಡುಗಡೆ ಮಾಡು ದೇವರೇ. ಇವತ್ತು ನನ್ನ ಆಲಯಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಸಹಾಯ ಮಾಡು ದೇವರೇ ಎಂಬುದಾಗಿ ಒಂದು ಉತ್ಸಾಹದಿಂದ ಆತನನ್ನ ಇವತ್ತು ಘನಪಡಿಸೋಣ. ಕಡೆಗಳ ಮುಂಚೆ ಒಪ್ಪಿಸಿಕೊಡೋಣವ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಬ್ಬತ್ ದಿನಕ್ಕಾಗಿ ನಿನ್ನ ಘನಪಡಿಸುವಂತ ಈ ಒಂದು ದಿವಸಕ್ಕಾಗಿ ದೇವರೇ ನಿನಗೆ ಕೋಟಿ ಸ್ತೋತ್ರ ಅಪ್ಪ. ದೇವರೇ, ಈ ದಿವಸ ನಾವು ಆಲಯಕ್ಕೆ ಹೋಗ್ತಾ ಇದ್ದೀವಿ ದೇವರೇ. ಆಲಯಕ್ಕೆ ಹೋಗುವಂತ ನಮ್ಮನ್ನ ದೇವರೇ ನೀನು ಮುಟ್ಟಿ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು ಎಂಬುದಾಗಿ ದೇವರೇ ಯಾರೆಲ್ಲ ಕೇಳ್ತಾ ಇದ್ದಾರೋ ಅವರೆಲ್ಲರ ಮೇಲೆ ನಿನ್ನ ವಿಶೇಷವಾದ ಕೃಪೆ ಬಿಡುಗಡೆ ಆಗ್ಲಿ. ಅವರನ್ನ ಆಶೀರ್ವದಿಸು. ಅವರ ಸಭೆಗೆ ಹೋದಾಗ ರಾಜ ಅಪ್ಪ ತಂದೆಯೇ, ಅವ್ರನ್ನ ಮುಟ್ಟಿ ಗುಣಪಡಿಸು, ಆಶೀರ್ವದಿಸು. ಅವ್ರು ಕೂಡ ನೀನು ಮಾತನಾಡು ದೇವರೇ. ದೇವರೇ, ಅವ್ರ ಸಭೆಗೆ ಹೋಗ್ಲಿಕ್ಕಿರುವ ತಡೆಗಳೆಲ್ಲ ಒಡ್ಡೆದಾಕಲ್ಪಡಲಿ ದೇವರೇ. ನಿನ್ನ ಮೇಲಿನ ಪ್ರೀತಿ ಇನ್ನೂ ಅಧಿಕವಾಗ್ಲಿ ಅಂತ ಪ್ರಾರ್ಥಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್.